ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ಗುರುವಿನ ಮಹತ್ವವನ್ನು ತಿಳಿಸ್ಕೊಟ್ರಿ. ಗುರುವಿನ ಪ್ರಾರ್ಥನೆ ಎಷ್ಟು ಮುಖ್ಯ ಅನ್ನೋದು ಪ್ರತಿ ಗುರುವಾರದ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಬರ್ತಾ ಇದ್ದೀರಿ. ಈಗ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಅರ್ಚಿತಾ ಅಂತ ಶಿವಮೊಗ್ಗದಿಂದ, ಇವರ ಜನ್ಮ ದಿನಾಂಕ 11ನೇ ತಾರೀಕು 2ನೇ ತಿಂಗಳು 1999 ಬೆಳಗ್ಗೆ 6:58. ಬ್ಯಾಂಕಿಂಗ್ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಆದರೆ ಆಗ್ತಾ ಇಲ್ಲ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಆಗಿದೆ. ಅರ್ಚಿತಾ ಅವರ ಪ್ರಶ್ನೆ. ಅವರು ಬ್ಯಾಂಕಿಂಗ್ ಎಕ್ಸಾಮ್ ತಗೊಂಡಿದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡೋಣ ಜಾತಕವನ್ನು ನೋಡೋಣ. ನೋಡಿ, ನಿಮ್ಮದು ಕುಂಭಲಗ್ನ. ಲಗ್ನದಲ್ಲಿ ಶುಕ್ರ ಬುಧರಿದ್ದಾರೆ. ಈ ಶುಕ್ರ ಬುಧರಿದ್ದರೆ ಕಲೆಗೆ ಸಂಬಂಧಿಸಿರ್ತಕ್ಕಂಥದ್ರಲ್ಲಿ ಹೆಚ್ಚಿನ ಆಸಕ್ತಿ ಬರ್ತದೆ. ಬುಧ ಬ್ಯಾಂಕಿಂಗ್ಗೆ ಸಂಬಂಧಿಸಿರ್ತಕ್ಕಂಥವನೇ. ಗುರು ಇದ್ದಿದ್ರೆ ಬಹಳ ಚೆನ್ನಾಗಿರ್ತಾಯಿತ್ತು. ದ್ವಿತೀಯದಲ್ಲಿ ಗುರು ಇದ್ದಾನೆ, ಅದು ತುಂಬ ಒಳ್ಳೆಯದೇ. ಜಾತಕ ಚೆನ್ನಾಗಿಲ್ಲ ಅಂತಲ್ಲ, ತುಂಬ ಚೆನ್ನಾಗಿದೆ. ನೀವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಸಂಶಯ ಬೇಡ. ಶುಕ್ರನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ತಮಗೆ ಈಗ ಶನೈಶ್ಚರನ ಕಾಲ ನಡೀತಾ ಇದೆ. ನೋಡಿಪ್ಪ, 2027 ಅಲ್ಲಿವರೆಗೂ ಶನೈಶ್ಚರ ಇದ್ದಾನೆ. ಆನಂತರದಲ್ಲಿ ನಿಮಗೆ ಬುಧ ಪ್ರಾರಂಭವಾಗುತ್ತೆ, ಆಗ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಈಗ ಶನೈಶ್ಚರ ನಿಮ್ಮ ಜಾತಕದಲ್ಲಿ ನೀಚನಾಗಿದ್ದಾನೆ. ಹೀಗಾಗಿ ನಿಮ್ಮ ಪ್ರಯತ್ನಗಳಿಗೆ ಫಲ ರಾಹಿತ್ಯತೆ, ಅಂದರೆ ಫಲವಿಲ್ಲದೆ ಹೋಗ್ತಾ ಇದೆ. ಇದಕ್ಕೇನು ಮಾಡೋದು? ಶನೈಶ್ಚರ ಶಾಂತಿ ತುಂಬ ಸಹಾಯವಾಗುತ್ತೆ. ಸಾಧ್ಯವಾದರೆ ಪ್ರಯತ್ನ ಮಾಡಿ. ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ, ಅದು ಶನಿಯ ಕೃಪೆಗೆ ಪಾತ್ರವಾಗೋಕ್ಕೆ ಅವಕಾಶ ಆಗುತ್ತೆ. ಅಂತೂ 27 ಜನವರಿವರೆಗೂ ನಿಮಗೆ ಸ್ವಲ್ಪ ಫಲದಲ್ಲಿ ಸಮೃದ್ಧತೆ ಇಲ್ಲ. ಹೀಗಾಗಿ ನೀವು ಕೊರಗ್ತಾ ಇರ್ತೀರ. 27 ನಂತರ, ಜನವರಿ ನಂತರ ತುಂಬ ಸಹಕಾರ ಇದೆ. ಆಗ ನಿಮಗೆ ಅವಕಾಶ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಅಲ್ಲಿವರೆಗೂ ಏನಪ್ಪ ಮಾಡೋದು? ಶನೈಶ್ಚರ ಪ್ರಾರ್ಥನೆಯನ್ನೇ ಮಾಡಬೇಕು. ಅವನ ಅನುಗ್ರಹ ಆದರೆ ನಿಮಗೆ ಕೆಲಸವೂ ಆಗಿಬಿಡುತ್ತೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸುರೇಶ್ ರೆಡ್ಡಿ ಅಂತ ರಾಯಚೂರಿಂದ, ಇವರ ಜನ್ಮ ದಿನಾಂಕ 6ನೇ ತಾರೀಕು 10ನೇ ತಿಂಗಳು 1990 ಸಂಜೆ 4:30. ವ್ಯಾಪಾರ ಮತ್ತು ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸುರೇಶ್ ರೆಡ್ಡಿ ಅವರ ಪ್ರಶ್ನೆ ವ್ಯಾಪಾರ ಮತ್ತು ವಿವಾಹಕ್ಕೆ ಸಂಬಂಧಿಸಿದ ಪ್ರಶ್ನೆ. ಓಕೆ, ಜಾತಕ ನೋಡಿ. ತಮ್ಮದು ಕುಂಭಲಗ್ನ. ಲಗ್ನದಿಂದ ಈ ವ್ಯವಹಾರಕ್ಕೆ ಸಪ್ತಮ ಹಾಗೂ ಕರ್ಮಸ್ಥಾನ ಎರಡೂ ಗಮನಿಸಬೇಕು. ವಿವಾಹದ ಅಧಿಪತಿ ರವಿ, ಅವನು ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಅಷ್ಟಮದಲ್ಲಿದ್ದಾಗ ಗ್ರಹಗಳು ನಷ್ಟ ಫಲವನ್ನು ಕೊಡುತ್ತವೆ. ಸಹಕಾರ ಆಗೋದಿಲ್ಲ, ಕಷ್ಟಪಡಬೇಕಾಗತ್ತೆ, ಎಲ್ಲವೂ ಲಾಸ್ ಆಗ್ತಾ ಹೋಗುತ್ತೆ. ಇಂಥದ್ದೊಂದು ಲಕ್ಷಣ ಇದು. ಈಗ ಪ್ರಸ್ತುತ ನಿಮಗೆ ಕುಜದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ. ಗುರು ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು 6ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಆದರೆ 6ನೇ ಮನೆ ದುಸ್ಥಾನ. ಏನು ಮಾಡೋದು? ಇದಕ್ಕೆ ಈ ದುಸ್ಥಾನಕ್ಕೆ ಪರಿಹಾರ ಮಾಡಬೇಕಾಗತ್ತೆ. ಹೀಗಾಗಿ ಪ್ರಸ್ತುತ ನೀವು ಒಂದು ನವಗ್ರಹ ಶಾಂತಿ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಮುಖ್ಯವಾಗಿ ರವಿ ಗ್ರಹ ಶಾಂತಿ ವಿವಾಹಕ್ಕೆ ಅದು ಬೇಕು. ವ್ಯವಹಾರ ಚಟುವಟಿಕೆಗೂ ರವಿಗ್ರಹ ಶಾಂತಿಯೇ ಅನುಕೂಲ ಆಗುತ್ತೆ. ಹೀಗಾಗಿ ನೀವು ಸೂರ್ಯನ ಶಾಂತಿ ಮಾಡಿ ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ರವಿವಾರ, ಪ್ರತಿ ಭಾನುವಾರ ಗೋಧಿಯಿಂದ ಅಭಿಷೇಕವನ್ನು ಮಾಡಿಸೋದು ಈಶ್ವರನಿಗೆ, ಅದು ತುಂಬ ಸಹಾಯವಾಗುತ್ತೆ. ನೀವು 12 ಭಾನುವಾರ ಮಾಡಿಸಿ, ನಿಮಗೆ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸುರೇಶ್ ಅಂತ ಮಂಗಳೂರಿಂದ, ಇವರ ಜನ್ಮ ದಿನಾಂಕ 5ನೇ ತಾರೀಕು 4ನೇ ತಿಂಗಳು 1957 ಮಧ್ಯಾಹ್ನ 3:40. ಕೆಲಸ ಹೇಗಿದೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸುರೇಶ್ ಅವರ ಪ್ರಶ್ನೆ ಕೆಲಸದ ಸಂಬಂಧಿ, ವೃತ್ತಿ ಹೇಗಿದೆ? ಹೌದು. ಜಾತಕ ನೋಡಿ. ತಮ್ಮದು ಸಿಂಹ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ಅಷ್ಟಮದಲ್ಲಿದ್ದಾನೆ, ಉಚ್ಚಸ್ಥಾನ, ಆದರೆ ಮೌಢ್ಯನಾಗಿದ್ದಾನೆ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಬುಧದಶೆಯಲ್ಲಿ ಈಗ ಶುಕ್ರನ ಭುಕ್ತಿ ನಡೀತಾ ಇದೆ. ಈಗ ಶುಕ್ರ ಗೋಚಾರದಲ್ಲಿ ತುಂಬ ಚೆನ್ನಾಗಿದ್ದಾನೆ, ಪರವಾಗಿಲ್ಲ. ಈಗ ಗೋಚಾರದಲ್ಲಿ ಶುಕ್ರ ಚೆನ್ನಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಅನುಕೂಲ ಫಲವನ್ನೇ ಆತ ತಂದು ಕೊಡ್ತಾನೆ. ನಿಮ್ಮ ರಾಶಿಗೆ ಅವನು ವ್ಯಯದಲ್ಲಿರೋದ್ರಿಂದ ಪರಿಶ್ರಮ ಜಾಸ್ತಿಯಾಗಿರುತ್ತೆ, ಸಾಕನ್ಸುತ್ತೆ, ಒತ್ತಡ ಉಂಟಾಗುತ್ತೆ. ಇನ್ನೊಂದು ತಿಂಗಳು ಕಾಯಬೇಕು ನೀವು, ಆಮೇಲೆ ಸ್ವಲ್ಪ ಅನುಕೂಲ ಆಗ್ತಾ ಹೋಗುತ್ತೆ. ಶುಕ್ರನ ಪ್ರವೇಶ ನಿಮ್ಮ ರಾಶಿಗಾಗುತ್ತಲ್ಲ, ಆಗ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಹೀಗಾಗಿ 1 ತಿಂಗಳ ಮಟ್ಟಿಗೆ ಅಮ್ಮನವರ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ, ಶುಕ್ರನಿಗೆ ಮಹಾಲಕ್ಷ್ಮಿ ಸನ್ನಿಧಾನ ಹೇಳಿದೆ. ಹೀಗಾಗಿ ಹತ್ತಿರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಪ್ರತಿ ಶುಕ್ರವಾರ ಸ್ವಲ್ಪ ತುಪ್ಪ ದಾನ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಪ್ರೆಷರಿಂದ ಹೊರಗೆ ಬರ್ತೀರಾ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ.
ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸವಿತಾ ಪಾಟೀಲ್ ಅಂತ ಧಾರವಾಡದಿಂದ. ಇವರ ಜನ್ಮ ದಿನಾಂಕ 21ನೇ ತಾರೀಕು 9ನೇ ತಿಂಗಳು 1991 ಬೆಳಗ್ಗೆ 10:15. ಆರೋಗ್ಯ ಹಾಗೆ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಸವಿತಾ ಪಾಟೀಲ್ ಅವರ ಪ್ರಶ್ನೆ ಒಂದು ಆರೋಗ್ಯ ಮತ್ತು ಸರ್ಕಾರಿ ಕೆಲಸದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ನಮ್ಮ ಜಾತಕ ಗಮನಿಸಿದ್ರೆ ಇದು ವೃಶ್ಚಿಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಹಾಗೂ ಲಾಭಾಧಿಪತಿ ಪರಿವರ್ತನೆ ಇದೆಯಲ್ಲ, ತುಂಬ ಒಳ್ಳೆಯದಿದು. ರವಿ ಬುಧರ ಪರಿವರ್ತನೆ ತುಂಬ ಅನುಕೂಲಕರವಾಗಿದೆ. ಈಗ ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಚಂದ್ರನ ಭುಕ್ತಿ ನಡೀತಾ ಇದೆ. ನೋಡಿ, ಚಂದ್ರ ವಸ್ತುತಃ ಭಾಗ್ಯಾಧಿಪತಿ ನಿಮಗೆ, ಅವನು ಕೂಡ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಆತಂಕ ಬೇಡ. ಅದೃಷ್ಟದ ಅಧಿಪತಿಯ ಕಾಲದಲ್ಲಿ ನಮಗೆ ಸಹಾಯ ಆಗುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಹೀಗಾಗಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಸಂದೇಶಗಳಿಗೆ ಉತ್ತರ ಹಾಗೆ ಪರಿಹಾರಗಳನ್ನು ತಿಳಿಸ್ಕೊಟ್ರಿ. ಈಗ 12 ರಾಶಿಗಳ ಫಲಾಫಲಗಳು ಹೇಗಿದೆ ಅಂತ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.